ಈ ಲೆವೆಲ್ ಮಾತಾಡಕ್ ಬರುತ್ತೆ, ಮಾತಾಡೋಣ ನೀವು ಸರ್. ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತಂದ್ರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ನೋಡಿದ್ವಿ. ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂತ ಒಂದು ಸಿನಿಮಾ ಇದು. ನಮ್ಗೊಂದು ಕುತೂಹಲ ಇದೆ, ಉಪೇಂದ್ರ ಅವರ ಅಡ್ಡಾಗಿ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ? ಇಲ್ಲ, ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ, ಏನು ಬರೀ ಆಕ್ಟ್ ಮಾಡ್ತೀರಾ, ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನ್ ಬೇಕಾದ್ರೆ 5-6 ಮದುವೆ ಆಗ್ಬಿಡ್ತೀನಿ. ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ, ಇಲ್ಲಿ ನೋಡಿ, ನಾನು ಸೆಂಟ್ರಲ್ ಸಿಕ್ಕಾಕೊಂಡಿರೋ, ಲಾಕ್ ಮಾಡಿಬಿಡ್ತೇನೆ. ಸೆಂಟರ್ ಆಫ್ ಅಟ್ರಾಕ್ಷನ್. ಬಿಟ್ಟೇ ಬಿಟ್ಟಿದ್ದಾರೆ ನನ್ನ ಡೈರೆಕ್ಷನ್ ಅಂದ್ರೆ ಮನೆಗೆ ಬರ್ಬೇಡ ಹೋಗಂತ. ಏನಂದ್ರೆ ಆಲ್ಮೋಸ್ಟ್ 2-2.5 ವರ್ಷ ಆಯ್ತು ಈ ಪಯಣ. ಬಟ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ, ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ. ಯಾವ್ದದು ಕಂಡೆನ್ಸರ್ ಚಿಪ್, ಏನದು ಮೈಕ್ರೋ ಚಿಪ್. ಇದು ಮೈಕ್ರೋ ಚಿಪ್. ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ. ಇದಕ್ಕೆ ಹೋಗಿ ಟಚ್ ಆಗೋದಕ್ಕೆ ನಮ್ ಟೈಮು ಎಲ್ಲ ನೋಡಿ, ಇದೆಲ್ಲ ಒಂದು ಇದು ಕೋಟೆ ತರ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು. ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ ಚೇಂಜ್ ಮಾಡ್ಬಿಟ್ರು. ಇಲ್ಲ ಸರ್, ನಾನು ಯುರೋಪಲ್ಲೇ ಹೋಗಿ ಮಾಡ್ಬೇಕು, ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ. ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮ್ಗೆ ಆಶ್ಚರ್ಯ ಆಗುತ್ತೆ. ಒಂದ್ ಸಿನಿಮಾ ಮಾಡೋರು ಸಿಕ್ಕಾಬಿಡೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಬ್ಲೆಸ್. ಆಮೇಲೆ ವೇಲು ಅವ್ರು ಬಿಡಿ, ಸದ್ಯ ತುಂಬಾ ಸಂತೋಷ ಆಯ್ತು. ನೀವು ಅದು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಈ ಬಿಳಿ ಕೂದಲು ಇಟ್ಕೊಂಡು ಹೇಳಿ, ಏನೇ ನಾನು ಯಾವ್ದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು. ಕಾಲೇಜ್ ಮೇಟ್ ಕರೆಕ್ಟ್. ನನ್ಗೆ 10 ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ. ಆಮೇಲೆ ಇದೊಂದು ಒಂಥರ ಎನರ್ಜಿ ಇದಿದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎತ್ ಕೂಡ್ಲೆ ಏನೋ 100 ಕಿಲೋಮೀಟರ್ ನೋಡ್ತಾ ಇರ್ತಾರೆ. ಎತ್ ಕೂಡ್ಲೆ ಆ ಪಿಚ್ಚೆ ಬೇರೆ. ಏನ್ ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರಿ ಸರ್, ಸ್ವಲ್ಪ ಇರಿ. ಅವರಿದ್ದಾರೆ ನವೀನ್ ಸಾಹೇಬ್ರು, ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ ಬಹಳ ಪೆಟ್ ಅವರು. ಅವ್ರು ಹೆಂಗೆ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್. ಅವ್ರು ಆಕ್ಚುಲಿ ಏನ್ ಹೇಳಿ, ಹೆಸರು ಪ್ರೊಡ್ಯೂಸರ್ ಅಷ್ಟೇ. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ, ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಹೌದಾ, ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಫಾದರ್ಗೆ. ಅದಕ್ಕೆ ನಾನು ಅವ್ರ ಬಂದ್ರೆ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಯಾವ್ದೋ ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್, ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಕೂತ್ರೆ ಅದೊಂದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್ ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ, ಅದು ಆಶ್ಚರ್ಯ. ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಟ್ಸ್ ಆಫ್. ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ದು ಶ್ರೀಕಾಂತ್. ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ, ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ನೀವು ಹೈವೇಲಿ.